ಜಾತ್ರೆ ಮುಗ್ದಿದ್ದೆ 4:15 ಬೆಳಗ್ಗೆ ಮುಗ್ದಿದ್ದು. ಸೀದಾ ಹೊಸಕೋಟೆ ಕಾರ್ ಎತ್ತಿಟ್ಟು ಹೋಗಿ ಬಿರಿಯಾನಿ ತಿನ್ಕೊಂಬಂದು ಮಲ್ಕೊಂಡಿದ್ದು. ಇದು ಗೈಸ್ ಜೀವನ ಅಂದ್ರೆ ಹಿಂಗಿರ್ಬೇಕು ಗೈಸ್. ನಮ್ಗೆ ಜೀವನ ಅಂದ್ರೆ ಹಿಂಗಿರ್ಬೇಕು. ನಮ್ ಇವಾಗ ನಾವು ತಿರ್ಗಾ ಜಯನಗರ್ ಕಡೆಗೆ ಹೋಗ್ತಾ ಇದೀವಿ. ಏನೋ ಸ್ವಲ್ಪ ಕಾಫಿ ಏನಾದ್ರು ಕುಡಿಯೋಣ ಅಂತ. ಇಲ್ಲಿ ನಮ್ಮ ಅಬ್ಬಿನೋ ಎಷ್ಟೊಂದು ದಿನ ಆದ್ಮೇಲೆ ಇವಾಗ ಸಿಕ್ತಾವನ ಇಲ್ಲಿ. ಲಾಸ್ಟ್ ಬ್ಲಾಗ್ ಅಲ್ಲಿ ಸಿಕ್ಕಿದ್ನಲ್ಲ. ಯಾವಾಗ ಬ್ಲೂಮ್ ಆಗ್ತದೆ. ಏನೋ ಏನೋ ಭವಿಷ್ಯ ಫುಲ್ ವ್ಯೂ ಶೇಪ್ ಎಲ್ಲ ಜಾಸ್ತಿ ಬರ್ತದೆ. ಹೌದಾ, ನಿಮ್ಮಂತವ್ರು ಏನಾದ್ರು ಸ್ವಲ್ಪ ಆಶೀರ್ವಾದ ಕೊಟ್ರೆ ನಾವು ಸ್ವಲ್ಪ ಬೆಳಿಬೋದು. ಹಿಂದೆ ಬರ್ತಾವ ನಾವು ಇಲ್ಲಿ ನಮ್ಮ ಬುಸ್ಸು ಎಷ್ಟೊಂದು ದಿನ ಆದ್ಮೇಲೆ ಸ್ವಲ್ಪ ಇವತ್ತು. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವಾಗ ಸಂಡೇ, ಇವತ್ತೆಲ್ಲ ಮೀಟ್ ಆದ್ರಿ ಬಾಯ್ಸ್ ತಿರ್ಗಾ. ಏನೋ ನಮ್ಮ ಕಾರ್ತಿಕ್ ಕಾರ್ ತಂದು ಭವ್ಯ ಬಂದವನೆ ಫೈನಲಿ ತಿರ್ಗಾ ವಾಪಸ್ಸು. ಏನೋ ಡಿಲೈಟ್ ಗೋ ಅಂತ ಏನೋ ಕುಡಿಯೋಣ ಅಂತ ಕರ್ಕೊಂಡು ಹೋಗ್ತಾರೆ ಕಾರ್ತಿಕ್. ಎಲ್ಲೋ ಎಲ್ಲೋ ಜಾಗ ನಂಗೆ ಗೊತ್ತಿಲ್ಲ ನಿಜ. ಸೊ ಅಲ್ಲಿ ಹೋಗ್ಬಿಟ್ಟು ಏನೋ ಕೋಲ್ಡ್ ಕಾಫಿ ಎಲ್ಲ ಜ್ಯೂಸ್ ಏನೋ ಚೆನ್ನಾಗಿರುತ್ತೆ. ಏನೋ ಶೆಲ್ ಪೆಟ್ರೋಲ್ ಬಂದಂತೆ ಎಷ್ಟೊಂದು ಸ್ಪಾಟ್ಸು. ಇವನ್ ನೋಡಿ ಏನೋ ಬಿಲ್ಲು ಹಾಕೊಂಡು ಏನೋ ಐತೆ. ಹೆಂಗೋಯ್ತು ನಿಂದು ಎಲ್ಲ ಹೋಗಿದಲ್ಲ ಜಾತ್ರೆ? ಹೊಸಾಳಿ ಫೈನ್ ಆಗಿತ್ತು, ಸಕ್ಕದಾಗಿತ್ತು ಜಾತ್ರೆ. ಆಮೇಲೆ ಬೇರೆ ಬೇರೆದು ಗೊತ್ತಲ್ಲ ಕಲರ್ಸು. ಗೈಸ್ ಫುಲ್ ಎಂಜಾಯ್ ಮಾಡಿ ಬಂದವನೆ ಬಾಯ್. ಜಾತ್ರೆ ಆದ್ಮೇಲೆ ಬೇರೆ ಜಾತ್ರೆ ಮಾಡಿ ಆಮೇಲೆ ಮನೆಗೆ ಬಂದು ಇವಾಗ ತಿರ್ಗಾ ಸಿಕ್ಕೋ ಎಷ್ಟೊಂದು ದಿನ ಆದ್ಮೇಲೆ. ನಮ್ ಪುನೀತ್ ಸೂಪರ್ ಸ್ಟಾರ್ ಏನಕ್ಕಿಲ್ಲ ಅಂದ್ರೆ ಮನಾಲಿಗೆ ಹೋಗೋನೆ ಹುಡುಗ ಎಲ್ಲರೂ ಬಿಟ್ಟು. ಸೊ ಅವನು ವಾಪಸ್ ಹೋದ್ಮೇಲೆ ಅವನಿಗೂ ಸ್ವಲ್ಪ ಸೈಕ್ ಮಾಡೋಣ. ಸೊ ನೋಡ್ತಾರೆ ಈ ಬ್ಲಾಗ್. ಜಾತ್ರೆಯಲ್ಲಿ ಒಳ್ಳೆ ಕಲರ್ಸು. ಅದಾದ್ಮೇಲೆ ಬೆಳಗ್ಗೆ ಹೊಸಕೋಟೆ ಕಾರಲ್ಲಿ ಫೈನು. ಜಾತ್ರೆ ಮುಗ್ದಿದ್ದೆ 4:15 ಬೆಳಗ್ಗೆ ಮುಗ್ದಿದ್ದು. ಸೀದಾ ಹೊಸಕೋಟೆ ಕಾರ್ ಎತ್ತಿಟ್ಟು ಹೋಗಿ ಬಿರಿಯಾನಿ ತಿನ್ಕೊಂಬಂದು ಮಲ್ಕೊಂಡಿದ್ದು. ಬರೀ ಇಂಥದೆಯಾ, ಕ್ರೇಜಿ ಆಗಿತ್ತು. ಇದು ಗೈಸ್ ಜೀವನ ಅಂದ್ರೆ ಹಿಂಗಿರ್ಬೇಕು ಗೈಸ್. ನಮ್ಗೆ ಜೀವನ ಅಂದ್ರೆ ಹಿಂಗಿರ್ಬೇಕು. ನಮ್ ಜೀವನ ನೋಡಿ ಎಷ್ಟು ಕಷ್ಟ ಇದೆ. ನಿಮ್ ಜೀವನ ನೋಡಿ. ಸುಮ್ಮನೆ ಇರ್ಕೋರು, ಎಲ್ಲ ಜೀವನದಲ್ಲೂ ಕಷ್ಟ ಇದ್ದೇ ಇರುತ್ತೆ, ಇಲ್ಲ ಅಂತ ಏನಲ್ಲ. ಸ್ವಲ್ಪ ಎಂಜಾಯ್ ಮಾಡೋ ಟೈಮ್ ಎಂಜಾಯ್ ಮಾಡ್ಬಿಡ್ಬೇಕು ಅಷ್ಟೇ. ನಮ್ ಸಿದ್ದು ಇದ್ದಾನೆ, ಅವನ್ನ ತೋರ್ಸಲ್ಲ ಪಾಪ. ಅವನು ಅಮೆರಿಕನ್ ಅಲ್ಲಿ ಮುಂದೆ ವೆಂಕಿ ಅವನೇ. ಕಾರ್ತಿಕ್ ಇಂಡಿಯನ್ ಗೈ ಲಿವಿಂಗ್ ದ ಅಮೆರಿಕನ್ ಡ್ರೀಮ್ ಅಂತ. ಫುಲ್ ಟ್ರಾಫಿಕ್ MG ರೋಡ್ ಹತ್ರ. ಅದು ಈ ಟೈಮ್ ಪೀಕ್ ಟ್ರಾಫಿಕ್ ಸಂಡೇ ಈವ್ನಿಂಗು. ನಾಳೆ ತಿರ್ಗಾ ಕಾಲೇಜ್ ಇದೆ ಬೇರೆ ಒಂದ್ಸಲ ನಾವು. ಆಮೇಲೆ ಇಂಟರ್ನಲ್ಸ್ ಬೇರೆ ಇದೆ ಈ ವೀಕ್. ಅದು ಇನ್ನೊಂದು ತರ್ತದೆ ನಾವು. ಕಾಲೇಜೇ ಮುಗ್ದೋಯ್ತು. ಇವನ್ ಸ್ಮೈಲ್ ನೋಡಿ ಗೈಸ್. ಅಷ್ಟೇ ಸಿಂಪಲ್ ಗೈಸ್. ಇದೇನೆ ಡೆಲೀಟ್ ಗೋ ಅಂತ. ನಮ್ಮ ಕಾರ್ತಿಕ್ ಮತ್ತೆ ಕಾರ್ ಇಲ್ಲಿ ಪಾರ್ಕ್ ಮಾಡಿ ಇವಾಗ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಮೆನ್ಯೂಲ್ಲಿ ನೋಡೋಣ ಏನಿದೆ ಅಂತ. ಇಲ್ಲಿ ಚಾಕೋ ಚಿಪ್ ಫ್ರಾಪೆ ತೊಗೊಂಡಿದ್ದೀನಿ. ಇಲ್ಲಿ ಕೋಲ್ಡ್ ಕಾಫಿನ ತೊಗೊಂಡವನೆ. ಬಿಡೋದಿಲ್ಲ ಅಂತ ಎಲ್ಲ ರಿಯಾಕ್ಷನ್ ಸ್ವಲ್ಪ ಬಸ್ ಆಗ್ತೈತೆ. A few moments later. ಎಲ್ಲಿದೆ ಅಂತ ಅಲ್ಲ ಗೈಸ್ ಸ್ವಲ್ಪ ಓಕೆ ಡೀಸೆಂಟ್ ಆಗಿ, ಸ್ವಲ್ಪ ಡೀಸೆಂಟ್ ಆಗಿದೆ ಗೈಸ್. ಅಷ್ಟೊಂದೇನು ಓವರ್ ಹೈಪ್ಡ್. ಏನೋ ನಮ್ಮ ಕಾರ್ತಿಕ್ ಕೆಬಾಸ್ ಅಲ್ಲ ಅವನು ಕಾರ್ತಿಕ್ ಕೆ ಸಾಸ್ ಏನೋ ಕರ್ಕೊಂಡು ಬಂದವನು. ಬರೀ ಲಾಸ್ ಮಾಡ್ಕೊಂಡು ನಮ್ಮ ಕೈಲಿ. ಗೈಸ್ ಇವಾಗ ವಾಪಸ್ ಬಂದಿದ್ದೀವಿ. ಸಿದ್ದು ಮತ್ತು ವೆಂಕಿ, ಭವೇಶು, ನಮ್ಮ ಕೇಶು, ನಮ್ಮ ಅಭಿನವ್ ಇವಾಗ ಬಂದವನು ಇಲ್ಲಿ. ಸೊ ಇವಾಗ ವಾಪಸ್ ಬಂದಿದ್ದಾಯಿತು. ಕಾರ್ತಿಕ್ ಕಾರ್ ನಿಲ್ಸಕ್ಕೆ ಹೋಗೋನೆ. ಸೊ ಅದಕ್ಕೇನೆ ಯಾವ್ದು ಗಾಡಿ. ಸೊ ಅದಕ್ಕೇನೆ ಇವಾಗ ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳೋಕ್ಕಾಗತ್ತಾ. ನೋಡೋಣ ಈ ನೆಕ್ಸ್ಟ್ ಏನು ಸೀನ್ ಅಂತ. ಸೊ ಅಷ್ಟೇ ಗೈಸ್, ವ್ಲಾಗ್ನ ನೋಡಿ ಸ್ಕಿಪ್ ಮಾಡಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್. ಇವಾಗ ನಾವು ತಿರ್ಗಾ ಜಯನಗರ್ ಕಡೆಗೆ ಹೋಗ್ತಾ ಇದೀವಿ. ಏನೋ ಸ್ವಲ್ಪ ಕಾಫಿ ಏನಾದ್ರು ಕುಡಿಯೋಣ ಅಂತ. ಇಲ್ಲಿ ನಮ್ಮ ಅಬ್ಬಿನೋ ಎಷ್ಟೊಂದು ದಿನ ಆದ್ಮೇಲೆ ಇವಾಗ ಸಿಕ್ತಾವನ ಇಲ್ಲಿ. ಲಾಸ್ಟ್ ಬ್ಲಾಗ್ ಅಲ್ಲಿ ಸಿಕ್ಕಿದ್ನಲ್ಲ. ಯಾವಾಗ ಬ್ಲೂಮ್ ಆಗ್ತದೆ. ಏನೋ ಭವಿಷ್ಯ ಫುಲ್ ವ್ಯೂ ಶೇಪ್ ಎಲ್ಲ ಜಾಸ್ತಿ ಬರ್ತದೆ. ಹೌದಾ, ನಿಮ್ಮಂತವ್ರು ಏನಾದ್ರು ಸ್ವಲ್ಪ ಆಶೀರ್ವಾದ ಕೊಟ್ರೆ ನಾವು ಸ್ವಲ್ಪ ಬೆಳಿಬೋದು. ಹಿಂದೆ ಬರ್ತಾವ ನಾವು. ಇಲ್ಲಿ ನಮ್ಮ ಬುಸ್ಸು ಎಷ್ಟೊಂದು ದಿನ ಆದ್ಮೇಲೆ ಸ್ವಲ್ಪ ಇವತ್ತು ನಮ್ಮ ಬಾಯ್ಸ್ ಸ್ವಲ್ಪ ಸೈಕ್ ಆಗೋರು ಇವತ್ತು ಅಲ್ಲಿ ಇಲ್ಲಿ. ಅವಾಗೇನೆ ನೋಡಿ ಗೈಸ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಭವಿಷ್ ಮದ್ವೆಗೆ ಹೋಗ್ಬಿಟ್ಟ. ಸೊ ಗೈಸ್ ಇವಾಗ ಜಯನಗರ್ಗೆ ಹೋಗ್ತಿದ್ವಿ ನಾವು. ಸಿದ್ದು ಇಲ್ಲ ಅವನೇ. ಶ್ರವಣ್ ಅಲ್ಲೇ ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಇದ್ನಲ್ಲೋ. ಯಾರು? ನಾನು ನಿಲ್ಸು ಅಂದೆ, ನೀನು ಕೇಳಿಸಿಲ್ಲ. ಹಲೋ, ನಮ್ಗೇನು ಗೊತ್ತಾಗತ್ತಾ, ನೋಡೋಕ್ಕಾಗತ್ತಾ, ಕೇಳ್ಸೋಕ್ಕಾಗತ್ತಾ? ಈ ಥರ ನೋಡು
ಬೀಳಬೇಕು ಅಂತ ಹೋಗ್ತಾರೆ. ಸೊ ಇವಾಗ ನಾವು ಜಯನಗರ ಹತ್ರ ಹೋಗಿ ಬರ್ತಾ ಇದ್ದೀವಿ ಗೈಸ್. ಬೆಂಗಳೂರು ಕೆಫೆ ಹತ್ರ ರೀಚ್ ಆಗಿದ್ದೀವಿ ಗೈಸ್. ಇಲ್ಲೇನೋ ಜೆರಾಕ್ಸ್ ತೊಗೊಳ್ಬೇಕಂತ ಸೂರತ್ತಲ್ಲಿ ಹೋಗೋಣ ಅಂಗಡಿಗೆ. ಸೊ ಇಲ್ಲಿ ನಮ್ಮ ಅಬ್ಬಿ ಸೊ ಇವಾಗ ಇಲ್ಲಿ ಕಾಯ್ತಾ ಇದ್ದೀವಿ, ಏನೋ ಕಾಫಿ ಕುಡಿಬೇಕಂತ ಇವಾಗ ಹೋಗ್ತಾ ಇದ್ದೀವಿ ಬೆಂಗಳೂರು ಕೆಫೆ ಹತ್ರ. ಬನ್ನಿ, ನಮ್ಮ ರೆಗ್ಯುಲರ್ ಅಡ್ಡ ಅಲ್ಲೇ ತೋರಿಸ್ಬಿಡು. ಸೊ ಬನ್ನಿ ಗೈಸ್, ಇವಾಗ ಹೋಗೋಣ ನಮ್ಮ ಅಡ್ಡಕ್ಕೆ, ನಮ್ಮ ಸೆಕೆಂಡ್ ಹೌಸ್ ಅದು. ಸೊ ಗೈಸ್ ಕಾಫಿ ಗೊತ್ತಲ್ಲ, ಬೈಟು ತೊಗೊಂಡಿದ್ದೀವಿ ನಾನು ವೆಂಕಿ. ಆ ಕಡೆ ಅವನೇ ನಮ್ಮ ಶರ್ವಿನ್ ಇಲ್ಲವನೇ, ಅಭಿನವ್ ಸಿದ್ಧಾಂತ್ ಎಲ್ಲರೂ ಕಾಫಿ ತೊಗೊಂಡವ್ರೆ. ಸಿದ್ಧಾಂತ್ ಹೆಂಗೋ ಇದೆ ಸಿದ್ಧಾಂತ್? ಸೂಪರ್, ಈ ತರ ಸ್ಟ್ರಾಂಗ್ ಆಗಿಲ್ಲ. ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಗೈಸ್, ಅವ್ನು ನಿದ್ದೆನೇ ಮಾಡ್ಬಾರ್ದು ಇವತ್ತು. ಹಂಗಿದೆ ಏನಿಲ್ಲ, ಒಂದ್ಸತಿ ಒಂದ್ ರಾತ್ರಿ 8 ಕುಡಿದಿದ್ದೀನಿ. ಹೆಂಗೋ ಇದೆ ಕಾಫಿ? ಗುಡ್ ಬ್ರೋ. ಗುಡ್ ಚೆನ್ನಾಗಿತ್ತು. ಶರ್ವೇನ್ ಎಷ್ಟೋ ದಿನ ಆದ್ಮೇಲೆ ಅಷ್ಟೇ ಗೈಸ್. ಇವಾಗ ನಾರ್ಮಲ್ ಆಗಿ ಕುಡಿದು ಮನೆ ಕಡೆ ಹೊಡ್ತಿದ್ದೀವಿ ಅಷ್ಟೇ, ಟೈಮ್ ಬೇರೆ ಆಗಿದೆ. ಈಗ ನಾಗಾರ್ಜುನ ಹತ್ರ ಬಂದಿದ್ದೀವಿ, ತಿರ್ಗಾ ಬಿಟ್ಟಿಲ್ಲ. ನಮ್ಮ ಕುಶಾಲ್ ಬೈ ಬಂದರು ಅಂತ ಎಲ್ಲರೂ ಬಂದಿದ್ದೀವಿ. ಇವಾಗ ನಾಗಾರ್ಜುನಾಗ ಹೋಗಿ ಊಟ ಮಾಡಿ ಸ್ವಲ್ಪ ಇವಾಗ ಬರ್ತಾರೆ ಅದನ್ನಷ್ಟೇ. ವೆಂಕಿ ಮತ್ತೆ ಇನ್ಯಾರಿದ್ರು, ವೆಂಕಿ ಒಬ್ಬ ಹೋಗ್ಬಿಟ್ಟ ಮನೆಗೆ, ಸ್ವಲ್ಪ ಲೇಟ್ ಆಗಿದೆ. ಅವ್ರ ಮನೇಲಿ ಬೇರೆ ನಾನ್ ವೆಜ್ ಮಾಡೋರು ಅಂತ ಅವ್ನು ಹೋಗ್ಬಿಟ್ಟ. ನಮ್ಮ ಇಲ್ಲಿದ್ದಾನೆ ಅಭಿನವ್ ಅಲ್ಲಿ, ಸೂರತ್ತು, ಸಿದ್ಧಾಂತ, ಕುಶಾಣ. ಮಿಸ್ಸಿಂಗ್ ಅಂದರೆ ಸೂಪರ್ ಸ್ಟಾರು, ಅದೇ ಪುನೀತ್ ಸೂಪರ್ ಸ್ಟಾರು. ಅವ್ನು ಮನಾಲಿಯಲ್ಲಿ ಒಬ್ಬನೇ ಚಿಲ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಇದ್ದಾನೆ. ಸೊ ಗೈಸ್ ಫೈನಲ್ ಎಷ್ಟೊಂದು ದಿನ ಆದಮೇಲೆ ಎಲ್ಲ ಬಂದಿದ್ದೀವಿ ಬಾಯ್ಸು. ಮಟನ್ ಬಿರಿಯಾನಿ. ಸೊ ಅಷ್ಟೇ ಗೈಸ್, ಇವಾಗ ತಿಂದ್ಬಿಟ್ಟು ಎಷ್ಟೊಂದು ದಿನ ಆದಮೇಲೆ ಇಲ್ಲಿ ಹತ್ರ ನಾಗಾರ್ಜುನ ಫೇಮಸ್ ಮಟನ್ ಬಿರಿಯಾನಿ ತಿಂದ್ಬಿಟ್ಟು ಏನೋ ನಗ್ತಾವನೆ, ಏನೋ ಹೊಟ್ಟೆ ಹಸಿತೈತಂತೆ ಅಭಿನವ್ಗೆ. ಸೊ ಫುಲ್ ಹ್ಯಾಪಿಯಾಗಿ ಕಾಯ್ತಾನೆ, ಸಿಕ್ಕಿದ್ರೆ ಸಾಕು ಪಾಂಚದೆ ಹೊಡಿತಾರದೆ ಇದೆ, ಸೀಲ್ತಾರದೆ. ಇದು ನೋಡ್ಬೋದಲ್ಲ ವೆಜ್ ಮೀಲ್ಸ್ಗೆ, ಅದನ್ನು ಫುಲ್ ಫೇಮಸ್ ನಮ್ಮ ನಾಗಾರ್ಜುನಲ್ಲಿ. ಸೊ ಅದು ಇದು ಪುಡಿ ಎಲ್ಲ ಇಟ್ಟಿರ್ತಾರೆ, ಫೇಮಸ್ಸು. ವೆಜ್ ಏನಾದರೂ ಇದ್ದರೆ ವೆಜ್ ಮೀಲ್ಸೇ ಬಂದು ತಿನ್ನೋದು ಇಲ್ಲಿ. ಲೆಮನ್ ಮತ್ತು ಬಿರಿಯಾನಿ ಬೆಸ್ಟ್ ಕಾಂಬೋ ಗೈಸ್. ಇದು ಚಿಕನ್ ಬರೋಷ್ಟು ಬಿರಿಯಾನಿ. ಸೊ ಸದ್ಯಕ್ಕೆ ಇವಾಗ ಬ್ಯಾಟಿಂಗ್ ಮಾಡೋದೆ, ಬಾಯೆಲ್ಲ ಫುಲ್ಲು ವಾಟ್ರಿಂಗೇನೆ. ತಿನ್ನೋಣ ಬನ್ನಿ ಗೈಸ್. ಇದು ಬ್ರೋಸ್ಟೆಡ್ ಚಿಕನ್ ಅಂತೂ ಕ್ರೇಜಿ ಆಗಿದೆ, ಬಿರಿಯಾನಿ ಜೊತೆ ಸೂಪರ್ ಕ್ರೇಜಿ ಆಗಿದೆ. ಒಳ್ಳೆ ಬ್ಯಾಟಿಂಗ್ ಇವತ್ತಂತ ಗೈಸ್. ಇವಾಗ ಬಿಲ್ ಬಂದಿದೆ 2500 ಎಷ್ಟು. ಎಲ್ಲರೇನೋ ಡಿಸ್ಕಷನಲ್ಲಿ ಅವರೇ ಬಿಲ್ ಬಗ್ಗೆ. ಬಿರಿಯಾನಿ ಅಂತೂ ಕ್ರೇಜಿ, ಫುಲ್ ಹೊಟ್ಟೆ ತುಂಬಿದೆ. ಇವಾಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಅದನ್ನು ಮಾಡಿಬಿಟ್ಟು ಗೈಸ್ ಹೆವಿ ಸೈಕ್ ಮಾಡ್ತವ್ರೆ. ಸಿದ್ಧಾಂತ್ ಮನೇಲಿ ಲೇಟ್ ಆಗ್ತದೆ, ಮಳೆ ಬೀಳ್ತದೆ ವಿಲ್ಸನ್ ಗಾರ್ಡನಲ್ಲಿ, ಬೇಗ ಬಾ ಅಂತ. ಸೊ ಅವನು ಸ್ವಲ್ಪ ಟೆನ್ಷನ್ ಆಗ್ತವನೆ. ಚಿಲ್ ಮಾಡು ಸಿದ್ಧಾಂತ್. ಇವನು ಏನೋ ಸ್ವಲ್ಪ ಪೇಮೆಂಟ್ ಮಾಡ್ತವನೆ ಎಲ್ಲ ಶೇರ್ ಹಾಕಿ. ಗೈಸ್ ಫುಲ್ ಮಳೆ ಬೀಳ್ತದೆ, ಒಳಗಡೆ ಕೂತಿದ್ದು ನಮಗೆ ಗೊತ್ತೇ ಆಗಿಲ್ಲ ಮಳೆ ಎಷ್ಟು ಜೋರಾಗಿ ಬೀಳ್ತದೆ ಅಂತ. ಓಕೆ, ನಾವಿನ್ನು ಕಾರ್ ಬೇರೆ ಸ್ವಲ್ಪ ದೂರ ನಿಲ್ಸಿದ್ದೀವಿ ಆ ಕಡೆ. ಗೈಸ್ ಫುಲ್ ಮಳೆ ನೋಡ್ಬೋದು. ಅಲ್ಲಿ ಅಂಗಡಿಯಲ್ಲೇ ಒಂದು ಅಂಬ್ರೆಲ್ಲ ಇತ್ತು. ಸೊ ಇವಾಗ ನಾನು ಒಬ್ಬನೇ ಕಾರ್ ಹತ್ರ ಬರ್ತಾಯಿದ್ದೀನಿ. ಕಾರಿಂದ ತೊಗೊಂಡು ಅಲ್ಲಿ ಬಾಯ್ಸ್ ಎಲ್ಲ ಅಲ್ಲೇ ಕಾಯ್ತಾರೆ ನಾಗಾರ್ಜುನ ಹತ್ರ. ಸೊ ಕಾರ್ನ ತೊಗೊಂಡು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡಬೇಕು. ಫುಲ್ ಮಳೆ ಗೈಸ್, ಜಯನಗರ, ವಿಲ್ಸನ್ ಗಾರ್ಡನು ಎಲ್ಲ ಈ ಕಡೆ ಸರೌಂಡಿಂಗ್ ಫುಲ್ ಮಳೆ ಜೋರು. ಏನೋ ಸಮ್ಮರ್ ಮುಗೀತು ಅನ್ಕೊತೀನಿ ಫುಲ್ಲು. ಸೊ ಅದೇ ಇವಾಗ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಮನೆ ಕಡೆ ಹೊಡಿತಾ ಇರಬೇಕು. ನಮ್ಮ ಮನೆಯಿಂದನೂ ಫೋನ್ಗಳು ಮಾಡ್ತವ್ರೆ, ಎಲ್ಲಪ್ಪ ಮಳೆ ಬರ್ತದೆ ಎಲ್ಲಿ ಅಂತ. ಸೊ ಗೈಸ್ ಇವಾಗ ಕೂಲ್ ಜಂಡ್ ಹತ್ರ ಬಂದಿದ್ರಿ. ಏನೋ ಶ್ರವಣ್ ಸೂರಜ್ಗೆ ಇದು ಪಾರ್ಸಲ್ ಏನೋ ಬೇಕಾಗಿತ್ತಂತೆ. ಸೊ ಅದಕ್ಕೆ ಪಾರ್ಸಲ್ ಇಸ್ಕೊಳಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ ಬೇಗ ಇದನ್ನ ಪಾರ್ಸಲ್ನ ಇಸ್ಕೊಂಡು ಮನೆ ಕಡೆ ಹೊಡ್ತಾರೆ. ಸೊ ಗೈಸ್ ಫುಲ್ ಟ್ರಾಫಿಕ್ಕು. ನಾವು ಮನೆಗೆ ಹೋಗೋ ಟೈಮೇ ಟ್ರಾಫಿಕ್ ಇರುತ್ತೆ ಇಲ್ಲಿ ಜಯನಗರಲ್ಲಿ. ಇಲ್ಲಿ ಮನೇಲಿ ಎಲ್ಲರ ಮನೆಯಲ್ಲೂ ಫೋನ್ ನೋಡಿ ಅವ್ರ ಮನೆ, ಸೂರತ್ ಮನೆ, ಎಲ್ಲರ ಮನೇಲಿ ಸೈಕ್ ಮಾಡ್ತಾರೆ. ಸೊ ಬೇಗ ಹೊಡಿತಿದ್ದೆ ಮನೆಗೆ. ಮತ್ತೆ ಹೋಗ್ಬಿಟ್ಟು ಸ್ವಲ್ಪ ಡ್ರೆಸ್ ಎಲ್ಲ ರೆಡಿ ಇಟ್ಬಿಟ್ಟು ಬ್ಯಾಗ್ ರೆಡಿ
ಮಲಗಬೇಕಷ್ಟೇ. ಅಷ್ಟೇ ಗೈಸ್, ಇವಾಗ ಮನೆಗೆ ಬಂದಿದ್ದಾಯಿತು. ಈ ವ್ಲಾಗ್ ಇಲ್ಲ, ಈ ವಿಡಿಯೋಗೆ ಇಷ್ಟೇ. ಫುಲ್ ಚಿಲ್ ಮಾಡಿ ಇವಾಗ ಮನೆಗೆ ಹೋಗಿ ಮಲ್ಕೊಂಡು ಸ್ವಲ್ಪ ಸೈಕ್ ಮಾಡ್ತಾರೆ, ಏನಾಗಲ್ಲ, ಹೋಗ್ಬಿಟ್ಟು ಮಲ್ಗೋದೇನೆ. ಸೊ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮತ್ತೆ ತಿರ್ಗಾ ನೆಕ್ಸ್ಟ್ ವೀಡಿಯೋಲ್ಲ ವ್ಲಾಗಲ್ಲಿ ಸಿಗ್ತೀನಿ.